ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಿಂದಿನ ವ್ಲಾಗಲ್ಲಿ ನೋಡಿದರೆ ನೀವು, ನಾನು ಪಾರ್ಟ್ 1ಅಲ್ಲಿ ನಮ್ಮ ಮೇಲ್ಗಡೆ ಮನೆಯ ಹೋಮ್ ಟೂರ್ ಮಾಡಿದ್ದೀನಿ. ನಾನು ತವ್ರ ಮನೇಲಿ ಇರೋದ್ರಿಂದ ನನ್ನ ಮನೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಇವಾಗ ಕೆಳಗಡೆ ಮನೆ ಹೋಮ್ ಟೂರ್ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಇದೆ ನಮ್ಮ ಮನೆ ಅಂತ. ಎಂಟ್ರೆನ್ಸ್ ಒಂದು ಚಿಕ್ಕ ಗೇಟ್ ಇದೆ, ಅದರೊಳಗಡೆ ಎಲ್ಲ ಈ ಥರ ಗಿಡಗಳನ್ನೆಲ್ಲ ನಮ್ಮ ತಮ್ಮನೇ ಹಾಕಿರೋದು. ಸ್ವಲ್ಪ ಸಂದಿ ಬರುತ್ತೆ ನಮ್ಮ ಮನೆ ಒಳಗಡೆ ಹೋಗಬೇಕಾದ್ರೆ. ಆ್ಯಂಡ್ ನೆಕ್ಸ್ಟ್ ಒಂದು ಈ ಕಡೆ ಸಂದಿಯಲ್ಲಿ ಎಲ್ಲ ಗಿಡಗಳನ್ನೆಲ್ಲ ನಡೆಸಿದ್ದಾನೆ. ಕಂಪ್ಲೀಟಾಗಿ ದೊಡ್ಡದಾಗಿರೋಂಥ ಕವರ್ ಆಗಿರೋಂಥ ಗೇಟ್ ಬರುತ್ತೆ. ಇದು ಮೊದಲೇ ಮೇಲ್ಗಡೆ ಮನೆ ಕಟ್ಸ್ಬೇಕಾದ್ರೇ ಮಾಡಿಸಿರೋದು ಗೇಟು. ನಂತರ ಚಿಕ್ಕ ಜಾಗ ಬರುತ್ತೆ ಅಲ್ಲಿ ನೋಡಿ, ಆ ಕಡೆ ಕಾಣ್ತಿರೋದೇ ಮೆಟ್ಲು ಮೇಲ್ಗಡೆ ಮನೆ ಹೋಗಲಿಕ್ಕೆ. ಆ್ಯಂಡ್ ಈ ಕಡೆ ಸ್ಲಿಪ್ಪರ್ಸ್ ಆ್ಯಂಡ್ ಇಡಲಿಕ್ಕೆ ಸ್ಟ್ಯಾಂಡ್ ಇದೆ. ಇಲ್ಲೊಂದು ವಿಂಡೋ ಇದೆ, ಯಾವುದಪ್ಪ ವಿಂಡೋ ಅಂತ ಹೇಳ್ತೀನಿ ನಿಮಗೆ. ನೆಕ್ಸ್ಟು ಒಂದು ಮಿರರ್ ಬರುತ್ತೆ, ಅದರ ಕೆಳಗಡೆ ಸಿಂಕ್ ಇದೆ, ಅದ್ರ ಬಾಜು ಒಂದು ಡಸ್ಟ್ಬಿನ್ ಇಟ್ಟಿದ್ದಾರೆ. ಆ್ಯಂಡ್ ಆ ಕಡೆ ಕಾಣ್ತಿದೆ ಅಲ್ಲ, ಅದು ಒಂದು ಟಾಯ್ಲೆಟ್ ರೂಮ್. ಇದು ಯಾವುದಪ್ಪ ಅಂತಂದರೆ ಕೆಳಗಡೆ 2 ಸೆಟ್ರಸ್ ಮಾಡಿದ್ದಾರೆ, ಅದ್ರ ಮೇಲ್ಗಡೆ ಮನೆ ಕಟ್ಸಿರೋದು. ನೇರವಾಗಿ ಸೆಟ್ರಸ್ ಒಳಗೆ ಹೋಗಲಿಕ್ಕೆ ಅಂತ ಒಂದು ಬಾಗಿಲು ಮಾಡಿದ್ದಾರೆ, ನಾವು ಮನೆಯವರು ಹೋಗ್ಬೋದು ಅನ್ನೋ ಕಾರಣಕ್ಕೆ. ಈ ಕಡೆ ನೋಡಿ, ಈ ಕೆಳಗಡೆ ಮನೆ ಎಂಟ್ರೆನ್ಸ್ ಬಾಗಿಲು ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಡಬಲ್ ಡೋರಿಂದು ಬಾಗಿಲು, ಈ ಥರ ಡಿಸೈನ್ ಮಾಡಿಸಿದ್ದಾರೆ. ಆ್ಯಂಡ್ ಒಂದು ಈ ಕಡೆ ರಂಗೋಲಿ ಬರುತ್ತೆ, ಅದು ನಾನೇ ಬಿಡಿಸಿರೋದು. ವೈಟ್ ಪೇಂಟಿಂದ ನಾನು ಬಿಡಿಸಿರೋದು ಇದು ರಂಗೋಲಿ. ನೋಡಿ ಕಂಪ್ಲೀಟಾಗಿ ಈ ಥರ ಕಾಣುತ್ತೆ. ಮೇಲ್ಗಡೆ ಎಲ್ಲ ಕವರ್ ಮಾಡಿದ್ದಾರೆ ಗೇಟ್. ಅದು ಆ ಥರ ಚಿಕ್ಕದಾಗಿ ಜಾಗ ಬರುತ್ತೆ, ಅಲ್ಲಿ ಈ ಥರ ಅರೇಂಜ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಇವಾಗ ಒಳಗಡೆ ಹೋಗೋಣ ಬನ್ನಿ. ಹಾಲ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಹಾಲ್ ಇದು. ಮೊದಲಿಗೆ ಒಂದು ವಿಂಡೋ ಬರುತ್ತೆ, ಇದು ಮೊದಲು ಇರಲಿಲ್ಲ, ಇವಾಗ ಹೊಸ್ದಾಗಿ ಕಟ್ಸಿರುತ್ತಲ್ಲ ಮನೆ, ಅವಾಗ ಮಾಡಿಸಿರೋದು ಬೆಳಕು ಬರಲಿ ಅನ್ನೋ ಕಾರಣಕ್ಕೆ 2 ವಿಂಡೋಸ್ ಮಾಡಿಸಿದ್ದಾರೆ. ಅದ್ರ ಮಧ್ಯದಲ್ಲಿ ಒಂದು ವಾಲ್ ಸ್ಟಿಕ್ಕರ್, ಇದು ಆನ್ಲೈನಲ್ಲಿ ನಮ್ಮ ಅಣ್ಣ ತರಿಸ್ಬಿಟ್ಟು ಹಚ್ಚಿದ್ದಾನೆ. ಇನ್ನು 4 ಚೇರ್ಸ್ ಬರ್ತವೆ ಈ ಕಡೆ. ಆ್ಯಂಡ್ ಇಲ್ಲೊಂದು ಚಿಕ್ಕ ಟೇಬಲ್ ಬರುತ್ತೆ, ಅದ್ರ ಮೇಲೆ ಫ್ಲವರ್ಸ್ದು ಆರ್ಟಿಫಿಷಿಯಲ್ ಫ್ಲವರ್ದು ಕುಂಡಲ ಇದೆ. ಇದೆಲ್ಲ ನನ್ನ ಮಗನಿಗೋಸ್ಕರ ಈ ಥರ ಇಟ್ಬಿಟ್ಟಿದ್ದಾರೆ ಹಾಗಾಗಿ. ಆ್ಯಂಡ್ ಇಲ್ಲಿ ಒಂದು ದಿವಾನ ಕಾಟ ಬರುತ್ತೆ, ಅದರ ಆ ಸೈಡು ಒಂದು ಕಬೋರ್ಡ್ ಬರುತ್ತೆ. ಮೊದಲು ಇಲ್ಲಿ 2 ರೂಮ್ ಇತ್ತು, ಇವಾಗ ದೊಡ್ಡದಾಗಿ ಕಂಪ್ಲೀಟಾಗಿ ಹಾಲ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ನನ್ನ ಫ್ರೆಂಡ್ ನನ್ನ ಮದುವೆಯಲ್ಲಿ, ಅಂದರೆ ಕ್ಲೋಸ್ ಫ್ರೆಂಡ್ ಶಿಲ್ಪ, ಅವಳು ನನ್ನ ಮದುವೆಯಲ್ಲಿ ಗಿಫ್ಟ್ ಕೊಟ್ಟಿರೋದು ರಾಧಾಕೃಷ್ಣ ಫ್ರೇಮ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ದೊಡ್ಡದಾಗಿರೋ ಗಡಿಯಾರ. ಆ್ಯಂಡ್ ಒಂದು ಮಿರರ್ ಇದೆ ಹಾಲಲ್ಲಿ. ಯಾಕೆ ಹೋಗಿದ್ದಾರೆ ಅಂದರೆ ಮೇನ್ ಡೋರಿಗೆ ಇದು ನೇರವಾಗಿರಬೇಕು ಅಂತ ಹೇಳಿದ್ರಂತೆ, ಹಾಗಾಗಿ ಆ ಥರ ಹಾಕಿದ್ದಾರೆ. ಇಲ್ಲಿ ಸ್ವಿಚ್ ಬೋರ್ಡ್ಗೆ ಡಿಸೈನ್ ನಾನೇ ಮಾಡಿರೋದು. ಈ ಥರ ಇಂಟ್ರೆಸ್ಟ್ ಇದೆ ನನಗೆ, ಹಾಗಾಗಿ ಮಾಡಿದ್ದೆ. ಆ್ಯಂಡ್ ಇಲ್ಲಿ ದೊಡ್ಡದಾಗಿರೋ ಒಂದು ಫ್ಯಾನ್ ಹಾಲ್ಗೆ ಅಂತ ಮಾಡಿಸಿದ್ದಾರೆ, ಸ್ಟ್ಯಾಂಡ್ ಫ್ಯಾನ್. ಆ್ಯಂಡ್ ಈ ಕಡೆ ಬಸವಣ್ಣರ ಫೋಟೋ, ಕೀ ಹ್ಯಾಂಗಿಂಗ್ಸ್ ಆ್ಯಂಡ್ ಹ್ಯಾಂಗಿಂಗ್ ಸ್ಟ್ಯಾಂಡ್ ನಮ್ಮ ಅಪ್ಪಾಜಿಯವ್ರ ಬಟ್ಟೆ ಹಾಕೋಕ್ಕೆ. ಆ್ಯಂಡ್ ಇಲ್ಲಿ ಕಂಪ್ಲೀಟಾಗಿ ದೊಡ್ಡದಾಗಿರೋ ವುಡ್ಡಿಂದ ಮಾಡಿಸಿರೋ ಅಂಥದ್ದು. ಗೋಡೆ ಕಂಪ್ಲೀಟ್ ಅರ್ಧಕ್ಕಿಂತ ಹೆಚ್ಚಾಗಿ ಗೋಡೆನ ತೊಗೊಂಡ್ಬಿಟ್ಟು ಇದನ್ನು ಮಾಡಿಸಿದ್ದಾರೆ. ನೋಡಿ ಕಾಣುತ್ತೆ ನಿಮಗೆ ಕಂಪ್ಲೀಟಾಗಿ. ಶೋಕೇಸ್ ಥರ ಮತ್ತು ಟಿ ವಿ ಸ್ಟ್ಯಾಂಡ್ ಎಲ್ಲನೂ ಬಂತು ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಫಿಶ್ ಟ್ಯಾಂಕ್ ನಮ್ಮ ಅಣ್ಣನೇ ಇದನ್ನು ಮಾಡಿಸಿರೋದು, ಹೇಳಿಬಿಟ್ಟು ಮಾಡಿಸಿದ್ದಾನೆ. ಅದರೊಳಗೆ ಚಿಕ್ಕ ಚಿಕ್ಕದಾಗಿ 3 ಫಿಶ್ಗಳಿದ್ದಾವೆ. ಆ್ಯಂಡ್ ಈ ಕಡೆ ನಮ್ಮ ಅಪ್ಪಾಜಿಯವ್ರದ್ದು, ನಮ್ಮ ಮಾಮನವ್ರ ಮದುವೆಯಲ್ಲಿ ತೆಗೆಸ್ಕೊಂಡಿರೋದು, ಇದು ಫ್ಯಾಮ್ಲಿ ಫೋಟೋ ಹಳೇದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಮ್ಮ ಅಪ್ಪಾಜಿಯವ್ರ ಫೋಟೋ ಹಳೇದು, ಇದು ಕೂಡ ನನ್ನ ಫೋಟೋ ಒಂದು ಚಿಕ್ಕದಾಗಿದೆ. ಇದೆಲ್ಲ ನೆನಪಿನ ಕಾಣಿಕೆ, ನಮ್ಮ ಅಪ್ಪಾಜಿಯವರು ಫಂಕ್ಷನ್ಗಳಿಗೆ ಹೋದಾಗ ಕೊಟ್ಟಿರೋದು. ಕಂಪ್ಲೀಟಾಗಿ ಈ ಥರ ಎಲ್ಲ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ಸೋಫಾ ಸೆಟ್, ಇದು ಮೇಲ್ಗಡೆ ಮನೆ ಇದ್ದಾಗಲೇ ತೊಗೊಂಡಿದ್ದು. ಇಲ್ಲಿ ಬಂದರೆ ಒಂದು ಫ್ರೇಮ್ ಬರುತ್ತೆ, ಇದು ನನ್ನ ಫ್ರೆಂಡ್ ನನ್ನ ಮದುವೆಯಲ್ಲಿ ಗಿಫ್ಟ್ ಕೊಟ್ಟಿರೋದು ರೇಣುಕಾ ಅಂತ. ಇದು 7 ಕುದುರೆ ಇರೋದು ಫೋಟೋ ಫ್ರೇಮ್ ಮನೇಲಿ ಇರಬೇಕು ಅನ್ನೋ ಕಾರಣಕ್ಕೆ ಹಾಕಿದ್ದಾರೆ. ಸ್ವಿಚ್ ಬೋರ್ಡ್ ಡಿಸೈನ್ ನಾನೇ ಮಾಡಿರೋದು ಇದು ಕೂಡ. ಆ್ಯಂಡ್ ಈ ಕಡೆ ಕಂಪ್ಲೀಟಾಗಿ ಒಂದು ಸಲ ನಾನು ನಿಮಗೆ ಹಾಲನ್ನ ತೋರಿಸ್ತೀನಿ. ದೊಡ್ಡದಾಗಿ ಆಗಿದೆ, ಯಾಕಂದರೆ ಇದು ಡಬಲ್ ಆಗಿ ರೂಮ್ ಇತ್ತು, ಇವಾಗ ದೊಡ್ಡದಾಗಿ ಹಾಲ್ ಮಾಡಿದ್ದಾರೆ.
ಕೆಳಗಡೆ ಮನೆ ಎಲ್ಲನೂ ಚೇಂಜಸ್ ಮಾಡಿದ್ದಾರೆ. ವಾಸ್ತು ಪ್ರಕಾರವಾಗಿ ಯಾವ ಕಡೆ ಯಾವ್ಯಾವುದು ಇರಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಆ ಥರನೇ ಕಟ್ಟಿಸಿದ್ದಾರೆ. ಸ್ವಲ್ಪ ಹಿಂಗೆ ಹೋದರೆ ಟರ್ನ್ ಆದರೆ ಬೆಡ್ರೂಮ್ ಬರುತ್ತೆ. ಇದು ಮೊದಲಿಗೆ ಕಿಚನ್ ಇತ್ತು, ಇವಾಗ ಬೆಡ್ರೂಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇಲ್ಲೊಂದು ಕಬೋರ್ಡ್ ಬರುತ್ತೆ. ಈ ಕಡೆ ಒಂದು ಡ್ರೆಸ್ಸಿಂಗ್ ಟೇಬಲ್, ಒಂದು ಮಿರರ್ ಇದೆ. ಈ ಕಡೆ ಒಂದು ಡಬಲ್ ಸೆಟ್ ಮಂಚ ಆ್ಯಂಡ್ ವಿಂಡೋ ಕಾಣ್ತಿದೆ ಅಲ್ಲ, ಇಲ್ಲಿ ಮೊದಲು ಅಗ್ಗಿಂಡಿ ಇತ್ತು, ಕೆಳಗಡೆ ಹೊಲೆ ಇತ್ತು, ಅದನ್ನು ವಿಂಡೋಸ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನವಿಲ್ಗೇರೆ ಇಟ್ಟಿದ್ದಾರೆ ನೋಡಿ, ದೊಡ್ಡ ದೊಡ್ಡದಾಗಿ ಈ ಥರ ಇಟ್ಟಿದ್ದಾರೆ. ಇಲ್ಲಿ ನಮ್ಮ ಗೊತ್ತಿರೋ ಅಣ್ಣ ತಂದು ಕೊಟ್ಟಿರೋದು ಇದನ್ನು. ಆ್ಯಂಡ್ ಇಲ್ಲಿ ಇದು ತುಂಬ ಹಳೆಯದು ಹೇರ್ ಕೂಲರ್, 20 ವರ್ಷದ ಮೇಲ್ಗಡೆನೇ ಆಯಿತು ಅನಿಸುತ್ತೆ. ಚೆನ್ನಾಗಿದೆ, ಬಟ್ ಕೋಲ್ಡ್ ಬರಲ್ಲ ಅಷ್ಟೇ, ಬಿಟ್ಟರೆ ಚೆನ್ನಾಗಿದೆ, ಇರೋ ತನಕ ಇಟ್ಕೋಬೇಕು ಅಂತ ಹಾಗೆ ಇಟ್ಟಿದ್ದಾರೆ. ಇವಾಗ ಬೇಸಿಗೆ ಅನ್ನೋದಕ್ಕೆ ಓಪನ್ ಮಾಡಿಬಿಟ್ಟು ಇಟ್ಟಿದ್ದಾರೆ. ಈ ಕಡೆ ಎಲ್ಲ ಬಟ್ಟೆ ಹ್ಯಾಂಗಿಂಗ್ಸ್. ಮೇಲ್ಗಡೆ ನನ್ನ ಫ್ರೆಂಡ್ ಶಿಲ್ಪ ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ಲು, ಅವೇ ಫೋಟೋಸ್ನ ಹಾಕ್ಕೊಂಡಿದ್ದೀನಿ. ಅವಳು, ನಾನು ಇದ್ದಿರೋದು. ಆ್ಯಂಡ್ ಈ ಕಡೆ ಸ್ವಿಚ್ ಬೋರ್ಡ್ಗೆ ನಾನೇ ಪಾಂಡಾನ ಬಿಡಿಸಿರೋದು. ಹಂಗಂಗೆ ಸಾಮಾನು ಅಲ್ಲಲ್ಲಿ ಇಟ್ಬಿಟ್ಟಿದ್ದಾರೆ ಅಂತ, ಯಾಕಂದರೆ ನನ್ನ ಮಗನ ಸಲುವಾಗಿ ನನ್ನ ಕೈಗೆ ಸಿಗಬಾರ್ದು ಅಂತ ಮೇಲ್ಗಡೆ ಎಲ್ಲ ಇಟ್ಬಿಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ನನ್ನ ಮಗನ ನಾಮಕರಣದಲ್ಲಿ ತೆಗ್ದಿರೋದಂಥ ಫೋಟೋ ಇದು, ಹಿಂದ್ಗಡೆ ಹಾಕ್ಲಿಕ್ಕೆ ಅಂತ. ಈ ಕಡೆ ಎಲ್ಲ ಕಬೋರ್ಡ್ಸ್ ಬರುತ್ತೆ, ದೊಡ್ಡದಾಗಿರೋವಂಥದ್ದು. ನೋಡಿ ಈ ಥರ ಕಾಣುತ್ತೆ. ಎಲ್ಲ ಕಂಪ್ಲೀಟಾಗಿ ಮೇಲ್ಗಡೆ ಎಲ್ಲ ರೂಮಲ್ಲೂ ಕೂಡ ಕಬೋರ್ಡ್ಸ್ನ ಮಾಡಿಸಿದ್ದಾರೆ. ಒಂದು ರಾಟೆ ಕೂಡ ಇದೆ ಇಲ್ಲಿ. ಯಾವಾಗವಾಗ ಹೊಲಿತಾ ಇರ್ತಾರೆ. ಮತ್ತು ನನ್ನ ಮಗನಿಗೋಸ್ಕರ ಒಂದು ಜೋಳಿಗೆ ಕೂಡ ಕಟ್ಟಿರುತ್ತೆ ಅವ್ನು ಬಂದಾಗ. ನೆಕ್ಸ್ಟ್ ನಾವು ಡೈನಿಂಗ್ ಹಾಲಿಗೆ ಹೋಗೋಣ. ಇಲ್ಲಿ ಬಂದರೆ ಮೊದಲು ಡೈನಿಂಗ್ ಟೇಬಲ್ಲೇ ಇರುತ್ತೆ, ಆದರೆ ಚೇರ್ಸೇ ಇಲ್ಲ ಅಂದ್ಕೋಬೇಡಿ. ನನ್ನ ಮಗನ ಸಲುವಾಗಿ ಚೇರ್ಸ್ನೆಲ್ಲ ತೆಗೆದು ಬೇರೆ ಕಡೆ ಇಟ್ಟಿದ್ದಾರೆ ನೋಡಿ. ಈ ಕಡೆ ಹೇಮರೆಡ್ಡಿ ಮಲ್ಲಮ್ಮ ಫೋಟೋ, ಈ ಕಡೆ ಸಜ್ಜುಗೊಡ್ಡ ಶರಣಮ್ಮ ಅವ್ರ ಫೋಟೋ, ಒಂದು ಗಡಿಯಾರ ಇದೆ. ಆ್ಯಂಡ್ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ. ಚೇರ್ಸ್ನ ಮೇಲ್ಗಡೆ ಇರ್ಬಿಟ್ಟು ಎಲ್ಲ ಕಿತ್ತಾಕ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ಚೇರ್ಸ್ನ ದೂರ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲೊಂದು ಫ್ರಿಡ್ಜ್ ಇದೆ. ಆ್ಯಂಡ್ ಈ ಕಡೆ ಸ್ವಲ್ಪ ಮುಂದೆ ಬಂದರೆ ಕೈ ತೊಳೆಯಲಿಕ್ಕೆ ಸಿಂಕ್, ಮೇಲ್ಗಡೆ ಒಂದು ಮಿರರ್. ಇದು ಹಿತ್ತಲ ಬಾಗ್ಲ. ತೋರಿಸ್ತೀನಿ ಇವಾಗ. ಇಲ್ಲಿ ಈ ಕಡೆ ಬಟ್ಟೆ ಹಾಕೋಕ್ಕೆ ಅಂತ ಒಂದು ಬಾಕ್ಸ್ ಮಾಡಿದ್ದಾರೆ. ಆ್ಯಂಡ್ ಇದು ಬಾತ್ರೂಮ್. ಈ ಕಡೆ ಬಂದರೆ ಅಡುಗೆ ಮನೆ ಇದೆ. ಒಳಗಡೆ ಹೋಗೋಣ ಬನ್ನಿ. ಅಡುಗೆ ಮನೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಅದು ಹೇಗಿದೆಯೋ ಹಾಗೆ ತೋರಿಸ್ತಿದ್ದೀನಿ, ಏನೂ ನೀಟಾಗಿ ಮಾಡಿಲ್ಲ ನಾನು. ಈ ಥರ ಸೆಲ್ಫ್ ಮಾಡಿದ್ದಾರೆ, ಅಲ್ಲೆಲ್ಲ ಡಬ್ಬ ಎಲ್ಲ ಜೋಡಿಸಿದ್ದಾರೆ. ಚಿಕ್ಕದಾಗಿ ಸೆಲ್ಫ್ ತೆಗೆಸ್ಕೊಂಡು ಅಲ್ಲೆಲ್ಲ ಗ್ಲಾಸ್ಗಳನ್ನೆಲ್ಲ ಜೋಡಿಸಿದ್ದಾರೆ. ಇಲ್ಲಿ ಫಿಲ್ಟ್ರ್ ಇದೆ. ಇನ್ನು ಇವಾಗ ಬೇಸಿಗೆ ಅಂತ ಅಂದ್ಬಿಟ್ಟು ಒಂದು ಫಿಲ್ಟರು ಇದಕ್ಕೆ ಬಟ್ಟೆ ಎಲ್ಲ ಒರೆಸಿದ್ದಾರೆ. ಯಾವ ಥರ ಇದೆ ಹಾಗೆ ತೋರಿಸ್ತಿದ್ದೀನಿ, ಪ್ಲೀಸ್ ಏನೂ ಅಂದ್ಕೋಬೇಡಿ. ಈ ಕಡೆ ಎಲ್ಲ ನೋಡಿ ಡಬ್ಬ ಎಲ್ಲ ಇಡಲಿಕ್ಕೆ ಅಂತ ಮಾಡಿಸಿದ್ದಾರೆ. ಇನ್ನು ಮೇಲ್ಗಡೆ ಕಬೋರ್ಡ್ಸ್, ಕೆಳಗಡೆ ಎಲ್ಲ ಕಬೋರ್ಡ್ಸ್ ಮಾಡಿಸಿದ್ದಾರೆ. ಎಲ್ ಶೇಪಲ್ಲಿ ಇದು ಗ್ಯಾಸಿನ ಕಟ್ಟಿ ಇದೆ. ಒಂದು ಸಲ ನೀವು ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ. ಈ ಥರ ಇದೆ ಕಂಪ್ಲೀಟಾಗಿ ಅಡುಗೆ ಮನೆ. ಇದು ಮೊದಲು ಬಾತ್ರೂಮ್ ಮತ್ತು ಒಂದು ಚಿಕ್ಕ ರೂಮ್ ಇತ್ತು ಮುಂದ್ಗಡೆ, ಅದನ್ನು ಇವಾಗ ಅಡುಗೆ ಮನೆಯಾಗಿ ಕನ್ವರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ನಿಮಗೆ ದೇವ್ರ ಮನೆ ತೋರಿಸ್ತೀನಿ ಬನ್ನಿ. ನಾನು ಸಾಯಂಕಾಲ ವೀಡಿಯೋ ಮಾಡ್ತಿದ್ದೆ ಅಲ್ವಾ, ಹಾಗಾಗಿ ಇನ್ನೂ ದೀಪ ಕೂಡ ಹಚ್ಚಿರಲಿಲ್ಲ. ಹಾಗಾಗಿ ದೇವರು ಸ್ವಲ್ಪ ಡಲ್ಲಾಗಿ ಕಾಣ್ತಿದ್ದಾನೆ. ಸಾಯಿಬಾಬಾ, ಲಕ್ಷ್ಮಿ ಮತ್ತು ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನ ಫೋಟೋ ಇದೆ. ದೇವ್ರ ಮನೆ ಈ ಥರ ಇದೆ. ಜಗಲಿ ನಿಂತ್ಕೊಂಡು ಪೂಜೆ ಮಾಡೋ ಥರ ಎತ್ತರದಲ್ಲಿ ಮಾಡಿಸಿದ್ದಾರೆ. ನೆಕ್ಸ್ಟ್ ನಾವು ಹೊರ್ಗಡೆ ಅಂದರೆ ಹಿತ್ತಲ ಬಾಗಿಲು ಅಂತ ಇರ್ತಾರಲ್ಲ ಅಲ್ಲಿದು. ಇಲ್ಲೆಲ್ಲ ಕಾಮನ್ನಾಗಿ ತುಂಬ ಅಷ್ಟೊಂದು ನೀಟಾಗಿಲ್ಲ, ಹೆಂಗೂ ಇದೋ ಹಾಗೆ ತೋರಿಸ್ತಿದ್ದೀನಿ. ಒಂದು ವಾಷಿಂಗ್ ಮಿಷಿನ್, ಒಂದು ಮಂಚ ಇಟ್ಟಿದ್ದಾರೆ ಹಳೇದು, ಮತ್ತು ಮಣ್ಣೆಲ್ಲ ಸೋಸಿಬಿಟ್ಟು ಹಾಗೆ ಹಾಕಿದ್ದಾರೆ. ಏನೂ ಅಂದ್ಕೋಬೇಡಿ. ಮೇಲ್ಗಡೆ ತಗಡು ಹಾಕ್ಸಿರೋದು.
ಈ ಕಡೆ ಎಲ್ಲ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ. ಬಟ್ಟೆ ವಾಶ್ ಮಾಡಿದ್ದು ಒಣಗಾಕೋಕ್ಕೆ ಮತ್ತು ಬಾಂಡೆ ಎಲ್ಲ ತಿಕ್ಕೋಕ್ಕೆ ಅಂತ ಚಿಕ್ಕದಾಗಿ ಒಂದು ಕಾಂಪೌಂಡ್ ಥರ ಮಾಡ್ಕೊಂಡಿದ್ದಾರೆ. ಗಿಡಗಳನ್ನು ಕೂಡ ನಾಟಿಸಿದ್ದಾನೆ ನಮ್ಮ ತಮ್ಮ. ಆ ಕಡೆ ಒಂದು ಚಿಕ್ಕದಾಗಿ ತೋಟ ಮಾಡಿ ಅಲ್ಲಿ ಕೂಡ ಬಟ್ಟೆ ಒಗಿಲಿಕ್ಕೆ ಅಂತ ಮಾಡ್ಕೊಂಡಿದ್ದಾರೆ. ನೋಡಿದ್ರಲ್ಲ ಹೇಗಿತ್ತು ಕೆಳಗಡೆ ಮನೆ ಹೋಮ್ ಟೂರ್. ಚೆನ್ನಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.